Next we have Abid from grade 9 who will be speaking in Kannada on the important topic who is Allah or Allah Yaru. السلام عليكم ورحمة الله وبركاته. نحمده ونستعينه ونستغفره ونعوذ بالله من شرور أنفسنا ومن سيئات أعمالنا. من يهده الله فلا مضل له ومن يضلله فلا هادي له. أعوذ بالله من الشيطان الرجيم. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. ಮಾನ್ಯ ಅತಿಥಿಗಳೇ, ಸನ್ಮಾನ್ಯ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ, ಇವತ್ತಿನ ನನ್ನ ವಿಷಯ ಅಲ್ಲಾಹ್ ಯಾರು. ನಾವು ಪ್ರಪಂಚದಲ್ಲಿ ನೋಡುತ್ತಾ ಇದ್ದೇವೆ, ಕೆಲವರು ಪ್ರಾಣಿಗಳನ್ನು, ಮನುಷ್ಯರನ್ನು, ಮೂರ್ತಿಗಳನ್ನು ಪೂಜಿಸುತ್ತಿದ್ದಾರೆ. ಆದರೆ ಕುರಾನಿನ ಸಂದೇಶ ಏನಿದೆ ನೋಡೋಣ. ಕುರಾನಿನ ಅಧ್ಯಾಯ 112ರಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳಿದ್ದಾನೆ, ಕುಲ್ ಹುವಲ್ಲಾಹು ಅಹದ್, ಹೇಳು ಅಲ್ಲಾಹ್ನು ಒಬ್ಬನೇ, ಅಲ್ಲಾಹು ಸಮದ್, ಅವನಿಗೆ ಯಾರ ಅವಶ್ಯಕತೆಯೂ ಇಲ್ಲ, ಲಂ ಯಲಿದ್ ವಲಂ ಯೂಲದ್, ಅವನಿಗೆ ಸಂತಾನವೂ ಇಲ್ಲ, ಅವನು ಯಾರ ಸಂತಾನವೂ ಅಲ್ಲ, ವಲಂ ಯಕುಲ್ ಲಹು ಕುಫುವನ್ ಅಹದ್, ಅವನ ಸರಿ ಸಮಾನರು ಯಾರೂ ಇಲ್ಲ. ಆದರೆ ಮನುಷ್ಯರಾದ ನಾವು ಅಲ್ಲಾಹನನ್ನು ಬಿಟ್ಟು ಯಾರನ್ನು ಆರಾಧಿಸಬಾರದು. ನಮ್ಮ ಅವಶ್ಯಕತೆಯನ್ನು ಅವನ ಹತ್ತಿರ ಕೇಳಿಕೊಳ್ಳಬೇಕು. ಆದರೆ ಕೆಲವರು ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತಾರೆ, ಕೆಲವರು ಸತ್ತ ಸಮಾಧಿಯ ಹತ್ತಿರ ಬೇಡಿಕೊಳ್ಳುತ್ತಾರೆ. ಆದರೆ ಅವರು ಯಾರು ನಮ್ಮ ಮಾತನ್ನು ಕೇಳುವುದಿಲ್ಲ, ನಮಗೆ ಬೇಕಾದದನ್ನು ಕೊಡುವ ಶಕ್ತಿಯೂ ಇಲ್ಲ. ಕುರಾನಿನ ಅಧ್ಯಾಯ 22ರಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳಿದ್ದಾನೆ, ಯಾ ಅಯ್ಯುಹನ್ ನಾಸ್ ದುರಿಬ ಮಸಲುನ್ ಫಸ್ತಮಿಊ ಲಹ್ ಇನ್ನಲ್ ಲದೀನ ತದ್ಊನ ಮಿನ್ ದೂನಿಲ್ಲಾಹಿ ಲನ್ ಯಖ್ಲುಕು ذبابا ولو اجتمعوا وإن يسلبهم ذباب شيئا لا يستطيعوا منه ضعف الطالب والمطلوب. ನೀವು ಯಾವ ಮಿಥ್ಯಾರಾಧ್ಯರು ನಂಬುತ್ತೀರೋ ಅವರು ಎಲ್ಲರೂ ಸೇರಿ ಒಂದು ನೊಣ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಆ ಆಕಾಶವನ್ನು, ಈ ಭೂಮಿಯನ್ನು, ಸಕಲ ಜೀವಗಳನ್ನು ಹಾಗೂ ತಾಯಿ ಗರ್ಭದಲ್ಲಿ ಕಣ್ಣು ಮೂಗು ಮಾಡಿದ ಆ ಅಲ್ಲಾಹನನ್ನು ಕೂಗಬೇಕು. ಅವನೇ ನಮಗೆ ಕೊಡಬೇಕು. ಅವನ ಸರಿ ಸಮಾನ, ಅವನ ತರ ಯಾರೂ ಇಲ್ಲ. ಅವನೇ ಆ ಅಲ್ಲಾಹ್. ವಾಖಿರು ದಾವನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.